ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಕೃಷಿಗೆ ಇನ್ನೂ ಹೆಚ್ಚಿನ ಒಂದು ಒತ್ತನ್ನು ಕೊಡುವಂತ ದಿಕ್ಕಿನಲ್ಲಿ, ಕೃಷಿ ಉತ್ಪಾದನೆಗೆ ಇನ್ನು ಹೆಚ್ಚಿನ ಒಂದು ಒತ್ತನ್ನು ಕೊಡುವಂತ ದಿಕ್ಕಿನಲ್ಲಿ ಈ ಬಜೆಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಕಂಡಕ್ಟರ್ ವಿಚಾರದಲ್ಲಿರ್ಬೋದು, ವಿಶೇಷವಾಗಿ ಹೆಲ್ತ್ ಅಂಡ್ ಎಜುಕೇಶನ್ಗೆ ರಿಲೇಟೆಡ್, ಯಾಕಂದ್ರೆ ಒಂದು ಬಡತನದಲ್ಲಿರುವಂತ ಕುಟುಂಬಗಳಿಗೆ ಅವ್ರು ದುಡಿದಂತ ದುಡಿಮೆ ಪೂರ್ತಿ ಆರೋಗ್ಯ ಕ್ಷೇತ್ರಕ್ಕೆ ಖರ್ಚು ಮಾಡಬೇಕಾಗಿತ್ತು. ಮತ್ತೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನ ಕೊಡುವಂತ ದಿಕ್ಕಿನಲ್ಲೂ ಕೂಡ ಈ ಬಜೆಟ್ ಅತ್ಯಂತ ಒಂದು ಆಶಾದಾಯಕವಾಗಿದೆ. ಮೇಜರ್ ಒಂದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳೇನಿದೆ, ಆ ಒಂದು ಡ್ರಗ್ಸ್ ಗಳಿಗೆ ವಿಚಾರದಲ್ಲಿ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡುವಂತ ಮುಖಾಂತರ ಇರ್ಬೋದು. ಈ ರೀತಿ ಒಂದು ಸರ್ವೇ ಸಾಮಾನ್ಯ ಎಲ್ಲ ಜನರಿಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ನಾವೇನ್ ಹೇಳ್ತೀವಿ, ಆ ರೀತಿ ಸರ್ವ ಜನಾಂಗರಿಗೆ ಒಂದು ಸ್ಪಂದನೆ ಕೊಡುವಂತ ಒಂದು ಪವಿತ್ರವಾದಂತ ಒಂದು ಬಜೆಟ್ ಅನ್ನ ಗೌರವಿತ ಮೋದಿಜಿಯವರೊಂದು ಸರ್ಕಾರ ಕೊಟ್ಟಿದೆ ಅಂತೇಳಿ ಅತ್ಯಂತ ಅಭಿಮಾನ ಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕ ಅಂತ ತೆಗೆದುಕೊಳ್ಳಿಕ್ ಬರಲ್ಲ ಸರ್, ಯಾಕಂದ್ರೆ ಕರ್ನಾಟಕದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ತೆಂಗು ಬೆಳೆಗಾರರು ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಕ್ಯಾಶ್ಯೂ ನಟ್ ಈ ತರ ವಿಚಾರದಲ್ಲಿ ಇರ್ಬೋದು, ಅವರಿಗೆ ಆದ್ಯತೆಯನ್ನ ಕೊಡುವಂತ ದಿಕ್ಕಿನಲ್ಲಿ, ಯಾಕಂದ್ರೆ ತೆಂಗು ಮತ್ತೆ ಕ್ಯಾಶ್ಯೂ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಎಕ್ಸ್ಪೋರ್ಟ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡುವಂತ ಪ್ರಯತ್ನ ಕಾರ್ಯ ಆಗಿದೆ. ಮತ್ತೆ ವಿಶೇಷವಾಗಿ ಕೋಸ್ಟಲ್ಗೆ ಅಭಿವೃದ್ಧಿ ವಿಚಾರದಲ್ಲಿರ್ಬೋದು, ಮತ್ತೆ ಮೂಲಭೂತ ಸೌಕರ್ಯಗಳಲ್ಲಿ ಕಾರಿಡಾರ್, ರೈಲ್ವೆ ಕಾರಿಡಾರ್ ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೋಸ್ಕರ ಚೆನ್ನೈ ಬೆಂಗಳೂರು ಇರ್ಬೋದು, ಬೆಂಗಳೂರು ಹೈದರಾಬಾದ್ ಇರ್ಬೋದು, ಇದಕ್ಕೂ ಕೂಡ ಆದ್ಯತೆಯನ್ನ ಕೊಡುವಂತ ಕೆಲಸದಲ್ಲಿ ಆಗಿದೆ. ಮತ್ತೆ ವಿಶೇಷವಾಗಿ ಕೊಟ್ಟಂತ ಬಜೆಟ್ ನಲ್ಲಿ ಇಡೀ ದೇಶದ ಎಲ್ಲಾ ವ್ಯಕ್ತಿನೂ ಕೂಡ ಇದು ಅಡಿಯಲ್ಲಿ ಬಂದೇ ಬರ್ತಾರೆ. ಹಾಗಾಗಿ ಇದನ್ನು ವಿಶೇಷವಾಗಿ ನಾವು ಕರ್ನಾಟಕ ಅಂತ ತೆಗೆದುಕೊಳ್ಳೋಕ್ಕಿಂತ ಕೊಟ್ಟಂತ ಎಲ್ಲಾ ಕಾರ್ಯಕ್ರಮ ಕೂಡ ಕರ್ನಾಟಕದ ಜನತೆಗೂ ಕೂಡ ಸಮರ್ಪಣೆ ಆಗುತ್ತೆ. ಹಾಗಾಗಿ ಯಾವುದೇ ಕರ್ನಾಟಕಕ್ಕೆ ಯಾವುದೂ ಕೂಡ ಅನ್ಯಾಯ ಆಗಿಲ್ಲ. ಹೆಚ್ಚು ಒಂದು ಸಾಮಾನ್ಯ ಜನರಿಗೆ ಸಿಕ್ಕುವಂತ ಕಾರ್ಯ ನಮ್ಮ ಗೌರವಂತ ಮೋದಿಜಿಯವರ ಸರ್ಕಾರದ ಬಜೆಟ್ ನಲ್ಲಿ ಆಗಿದೆ ಅಂತ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.